ಸಮಸ್ತ ಕರುನಾಡಿನ ವಿದ್ಯಾರ್ಥಿಗಳಿಗೆ ನಮಸ್ತೆ. ಸೊ ಟೀಚರ್ ಆಗಬೇಕು ಅಂತ ತಿಳ್ಕೊಂಡು ಕನಸು ಕಟ್ಕೊಂಡಿರುವಂಥ ವಿದ್ಯಾರ್ಥಿನಿಯರು ಈಗಾಗಲೇ ವೇಟ್ ಮಾಡ್ತಾ ಇದ್ದೀರಾ. ಸೊ ಅಂಥದ್ರಲ್ಲಿ ಒಂದು ಗುಡ್ ನ್ಯೂಸನ್ನು ಕೊಟ್ಟಿರುವಂಥದ್ದು ಸರ್ಕಾರ. ಸೊ BEd ಅಪ್ಲಿಕೇಶನ್ನ ಸಲ್ಲಿಸಿದ್ದೀರಾ. ಆಲ್ಮೋಸ್ಟ್ ಅಲ್ಲೆಲ್ಲ ಸಾಕಷ್ಟು ವಿದ್ಯಾರ್ಥಿಗಳು ಟೀಚರ್ ಆಗೋ ಕನಸನ್ನು ಕಂಡಿದ್ದೀರಾ. ಸೊ ಅಂಥ ವಿದ್ಯಾರ್ಥಿಗಳಲ್ಲಿ ಒಂದು ಮೆರಿಟ್ ಲಿಸ್ಟ್, ಸೆಲೆಕ್ಷನ್ ಲಿಸ್ಟನ್ನು ಸರ್ಕಾರ ಬಿಡುಗಡೆಗೊಳಿಸಿರುವಂಥದ್ದು. ಸೊ ಇದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಮಾಹಿತಿನ ತಿಳ್ಕೊಳ್ಳೋಣ. ಸೊ ಕಟ್ ಆಫ್ ಎಷ್ಟು ಪರ್ಸೆಂಟೇಜ್ಗೆ ನಿಂತಿದೆ, ಸೊ ಡಿಗ್ರಿ ಮೇಲೆ ನೀವು ತೊಗೊಂಡಿರುವಂಥ ಮಾರ್ಕ್ಸ್ ಎಷ್ಟು ಕಟ್ ಆಫ್ ಮೇಲೆ ನಿಂತಿದೆ, ಸೊ ಅದು ಚೆಕ್ ಮಾಡ್ಕೊಳ್ಳೋದು ಹೇಗೆ, ಸೊ ನಿಮ್ಮ ಹೆಸರು ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದು ಹೇಗೆ, ಸೈನ್ಸ್ ಬ್ಯಾಕ್ಗ್ರೌಂಡ್ ಇರುವಂಥರಾಗಿರ್ಬೋದು, ಆರ್ಟ್ಸ್ ಬ್ಯಾಕ್ಗ್ರೌಂಡ್, ಸೊ ಅನದರ್ ಒನ್ ಎಲ್ಲವೂ ಒಂದೊಂದಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಸೊ ಇನ್ನೂ ಯಾರು ಆನ್ಲೈನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಹಾಗೆ ವಿಡಿಯೋ ಇಷ್ಟ ಆದರೆ ತಪ್ಪಲ್ಲ ಲೈಕ್ ಕೊಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ ವಿಡಿಯೋನ ಕೊನೆ ತನಕ ನೋಡ್ಕೊಳ್ಳಿ, ಎಲ್ಲ ಮಾಹಿತಿ ನಿಮ್ಗೆ ಅರ್ಥ ಆಗುತ್ತೆ. ಎಷ್ಟಕ್ಕೆ ಯಾವ್ಯಾವ ಕಾಸ್ಟಿಗೆ ಎಷ್ಟೆಷ್ಟು ಪರ್ಸೆಂಟೇಜ್ಗೆ ನಿಂತಿದೆ ಅನ್ನೋದು ಕೂಡ ಮೇಲ್ ಆಗಿರ್ಬೋದು ಫಿಮೇಲ್ ಅದು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು, ನಿಮ್ಮ ಹೆಸರು ಇದೇ ಇಲ್ವ ಅಂತ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ಕೂಡ ನನಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಜಾಸ್ತಿ ಮಾತಾಡೋಣ ಬೇಡ. ಸೊ ಇಲ್ಲಿ ನೋಡ್ಬೋದು ನೀವು 2023-24ನೇ ಸಾಲಿನಲ್ಲಿಂದಲ್ಲ ಸೊ BEd ಅಪ್ಲಿಕೇಶನ್ ಆಲ್ಮೋಸ್ಟ್ ಆಲ್ ವಿದ್ಯಾರ್ಥಿಗಳು ಸಲ್ಲಿಸಿದ್ದಾರೆ. ಸೊ ಸರ್ಕಾರಿ ಕೋಟಾದಲ್ಲಿ, ಸೊ ಒಂದು ಖಾಸಗಿ ಒಂದು ಸ್ಕೂಲ್ ಇದ್ದಿದ್ದೆ ಅದರಲ್ಲಿ, ಒಂದು ಸಂಸ್ಥೆ ಇದ್ದಿದ್ದೆ ಅದರಲ್ಲಿ ಎರಡು ಭಾಗ ಇರುತ್ತೆ. ಒಂದು ಸರ್ಕಾರಿ ಇರುತ್ತೆ, ಇನ್ನೊಂದು ಅವರ ಸಂಸ್ಥೆ ಇರುತ್ತೆ. ಸೊ ಅವ್ರ ಸಂಸ್ಥೆ ಸೀಟ್ಗಳನ್ನು ಆಲ್ಮೋಸ್ಟ್ ಆಲ್ ಮಾರ್ಕೊಂಡಿರ್ತಾರೆ. ಅಂದರೆ ವಿದ್ಯಾರ್ಥಿಗಳಿಗೆ ಯಾರು ಅಮೌಂಟನ್ನು ಜಾಸ್ತಿ ಕೊಟ್ಟಿರ್ತಾರೆ ಸೊ ಅಂಥವ್ರಿಗೆ ಸೀಟನ್ನು ಕೊಟ್ಟಿರ್ತಾರೆ. ಸೊ ಇಲ್ಲಿ ಗೋರ್ಮೆಂಟ್ ಸೀಟ್ ಎಷ್ಟು ಅದಾವಂತ ನನಗೆ ಗೊತ್ತಿಲ್ಲ, ಇಷ್ಟಿಷ್ಟೇ ಇರ್ತಾವಂತೇಳಿ. ಸೊ ಒಂದು ಸ್ಕೂಲ್ಗೆ ಜಾಸ್ತಿ ಇರ್ತವೆ, ಒಂದೊಂದು ಇದಕ್ಕೆ ಕಡಿಮೆ ಇರ್ತವೆ. ಸೊ ಅಲ್ಲಿ ಗೋರ್ಮೆಂಟ್ ಸೀಟ್ ಏನಿರ್ತಲ್ಲ ಅದರ ಹಕ್ಕು ಗೋರ್ಮೆಂಟ್ ಮನೇಲಿ ಇರುತ್ತೆ. ಸೊ ಅಪ್ಲಿಕೇಶನ್ ಸಲ್ಲಿಸಿದ್ರೆ ಅದು ವಿದ್ಯಾರ್ಥಿಗಳಿಗೆ ಸರ್ಕಾರನೇ ಒಂದು ಆಯ್ಕೆ ಮಾಡ್ತದೆ. ಸೊ ಇಲ್ಲಿ ಆಯ್ಕೆ ಮಾಡಿರುವಂಥ ಪಟ್ಟಿ 28ಕ್ಕೆ ಅದು ಬಿಡುಗಡೆ ಮಾಡಿರುವಂಥದ್ದು. ಅದು ಎಲ್ಲಿಂದರೆ BEd ಏನೋ ವೆಬ್ಸೈಟ್ ಇದೆಯಲ್ಲ, ಸೊ ಅಲ್ಲಿ ಪ್ರಕಟ ಮಾಡಿರುವಂಥದ್ದು. ಸೊ ಇಲ್ಲಿ ಪ್ರಕಟ ಮಾಡಿರ್ತಾರೆ. ಇಲ್ಲಿ ಸಂಸ್ಥೆ ಇರ್ತಾರೆ, ಸಂಸ್ಥೆ ಕೋಟಾದಲ್ಲಿ ವಿದ್ಯಾರ್ಥಿಗಳಿಗೆ ಜಾಸ್ತಿ ದುಡ್ಡನ್ನು ಕೊಟ್ಟಿರ್ತಾರೆ. ಸೊ ಇಲ್ಲಿ ರಿಸಲ್ಟ್ ಯಾವುದೇ ಕನ್ಸಿಡರ್ ಮಾಡೋದಿಲ್ಲ, ಇಲ್ಲಿ ಕನ್ಸಿಡರ್ ಆಗೋದು ಮಾತ್ರ ದುಡ್ಡು ಮಾತ್ರ ಕನ್ಸಿಡರ್ ಆಗುತ್ತೆ. ಸೊ ಆದ ಕಾರಣ ಗೋರ್ಮೆಂಟ್ ಅಪ್ಲಿಕೇಶನ್ ಸಲ್ಲಿಸಿರುವಂಥ ವಿದ್ಯಾರ್ಥಿಗಳ ಬಗ್ಗೆ ನಾವು ಇವಾಗ ನೋಡ್ತಾ ಹೋಗೋಣ. ಸೊ ನೀವು ಅಪ್ಲಿಕೇಶನ್ ಸಲ್ಲಿಸಿರ್ತೀರಾ, ಸೊ ನಿಮ್ಗೆ ವೇಟ್ ಮಾಡ್ತಿರ್ತೀರಾ ನಮ್ಮ ಹೆಸರು ಇದೆ ಇಲ್ಲೋ ಅಂತ ಚೆಕ್ ಮಾಡೋದು. ಸೊ ಅದು ಕೂಡ ನಿಮಗೆ ನಾನು ತಿಳಿಸ್ತಾ ಬರ್ತೀನಿ. ಸೊ ಸೀಟ್ ಹಂಚಿಕೆ ನಾನು ಆನ್ಲೈನಲ್ಲಿ ಈಗಾಗಲೇ ಸೆಲೆಕ್ಷನ್ ಲಿಸ್ಟ್ ಕೆಲವೊಂದು ವಿದ್ಯಾರ್ಥಿಗಳ ಮುಂಚೆ ಬಂದಿರುವಂಥದ್ದನ್ನು ನೋಡಿದ್ದೀರಾ. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಬಂದಿತ್ತು. ಸೊ ಆ ಡಾಕ್ಯುಮೆಂಟ್ ವೆರಿಫಿಕೇಷನ್ ನೀವು ಮಾಡ್ಕೊಂಡಿದ್ದೆ ಅದಲ್ಲಿ. ಸೊ ಅಲ್ಲಿ ನಿಮ್ಮ ಹೆಸರು ಬಂದ ತಕ್ಷಣ ಸೊ ಅಲ್ಲಿ ನೀವು ಏನು ಮಾಡಬೇಕಪ್ಪ ಅಂದರೆ ಆನ್ಲೈನ್ ಫೀಸ್ ಇರುತ್ತೆ. ಅಂದರೆ ಈ ಸ್ಕೂಲ್ ಗೋರ್ಮೆಂಟ್ ಇರುತ್ತೆ ಫೀಸ್ ಇಂತಿಷ್ಟು ಅಂತ ತಿಳ್ಕೊಂಡು. ಸೊ ಆ ಫೀಸನ್ನು ಎಲ್ಲಿ ಪೇ ಮಾಡಬೇಕಂದ್ರೆ ಅದು SBI ಬ್ಯಾಂಕ್ನಲ್ಲಿ ಪೇ ಮಾಡಬೇಕು. ಸೊ ಪೇ ಮಾಡಿದ್ದನ್ನು 30/12/2023ರಿಂದ 3/1/2000 ತುಂಬ ಕಡಿಮೆ ಟೈಮ್ ಇದೆ. ಸೊ ಸಾಕಷ್ಟು ವಿದ್ಯಾರ್ಥಿಗಳು ಇದರ ಬಗ್ಗೆ ಮಾಹಿತಿ ಗೊತ್ತಿರಲ್ಲ, ದಯವಿಟ್ಟು ಶೇರ್ ಮಾಡ್ತಾ ಬನ್ನಿ. ಆ BEd ಕಲಿತಂಥ ವಿದ್ಯಾರ್ಥಿಗಳಿಗೆ ಇದು ಉಪಯುಕ್ತ ಆಗಲಿ ಈ ವಿಡಿಯೋ, ಅಥವಾ ನೀವೇ ಅವರಿಗೆ ಮಾಹಿತಿನ ತಿಳಿಸ್ಕೊಡಿ. ವಿಡಿಯೋ ಶೇರ್ ಮಾಡೋದು ಬೇಡ ಅನಿಸಿದ್ರು ಪರವಾಗಿಲ್ಲ. ಸೊ ಅದನ್ನು ನೀವು ಏನು ಪೇ ಮಾಡಿರ್ತೀರಲ್ಲ ಅದರ ರಸೀಟಿಯನ್ನು, ಪ್ರವೇಶ ಪತ್ರವನ್ನು, ಅಡ್ಮಿಷನ್ ಪಡೆಯಬಹುದು. ಸೊ ಅದು ಎಲ್ಲಿ ಸಂಬಂಧಿಸಿದ ಸೆಂಟರ್ನಲ್ಲಿ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಸ್ಕೂಲಲ್ಲಿ ಸೆಲೆಕ್ಟ್ ಆಗಿರುತ್ತೆ. ಸೊ ಆ ಸ್ಕೂಲಲ್ಲಿ ನೀವು DD ಕಟ್ಟಿರುವಂತಹ ಒಂದು ಏನು ಇರುತ್ತಲ್ಲ ರೆಸಿಪ್ಟೆ ಅದಲ್ಲಿ ಸಬ್ಮಿಟ್ ಮಾಡಬೇಕು ಅಂತ ಇರ್ತಕ್ಕಂಥದ್ದು. ಸೊ ನೆಕ್ಸ್ಟ್ BEd 2023-24 ಹಂಚಿಕೆ ಮೊದಲ ಪಟ್ಟಿಯನ್ನು ಈಗಾಗಲೇ ಬಿಡುಗಡೆ ಮಾಡಿರುವಂಥದ್ದು. ಸೊ ಮೊದಲ ಪಟ್ಟಿ ಅಂತ ನೀವು ನೋಡ್ಬೋದು. ಸೊ ಸಾಕಷ್ಟು ಇಲ್ಲಿ ಪಟ್ಟಿಗಳನ್ನು ಬಿಡುಗಡೆ ಮಾಡ್ತಾರೆ. ಇನ್ನೊಂದು ವಿದ್ಯಾರ್ಥಿ ಏನಾಗುತ್ತಪ್ಪ ಅಂದರೆ ಸೊ ಇಲ್ಲಿ ವಿದ್ಯಾರ್ಥಿ ಸೆಲೆಕ್ಷನ್ ಆಗಿರ್ತಾರೆ, ಅವ್ರು ಏನಂದರೆ ಹೋಗೋದಿಲ್ಲ, ಅವ್ರು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ, ಅಥವಾ ಏನೋ ಒಂದು ಕಾರಣಾಂತರಗಳಿಂದ ವಿದ್ಯಾರ್ಥಿನಿಯರಾಗಿರ್ಬೋದು ಮತ್ತು ವಿದ್ಯಾರ್ಥಿಗಳು ಬಿಟ್ಬಿಡ್ತಾರೆ. ಸೊ ಅಂಥ ಟೈಮಲ್ಲಿ ಸೆಕೆಂಡ್ ಲಿಸ್ಟ್ ಬಿಡ್ತಾರೆ. ಇಲ್ಲೂ ಸ್ವಲ್ಪ ಸೀಟ್ ಉಳಿದ್ರೆ ಥರ್ಡ್ ಲಿಸ್ಟ್ ಬಿಡ್ತಾರೆ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಗೋರ್ಮೆಂಟ್ ಸೀಟ್ ಆಗಲಿ ಹೇಳೋದ್ನಲ್ಲ, ಗೋರ್ಮೆಂಟ್ ಸೀಟ್ ಎಷ್ಟು ಅದಾವಲ್ಲ ಅಷ್ಟು ಅಧಿಕಾರ ಲಿಸ್ಟ್ ಮುಖಾಂತರ ಬಿಡ್ತಾ 5 ಲಿಸ್ಟು ಕೂಡ ಬಿಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ಫಸ್ಟ್ ಲಿಸ್ಟಲ್ಲಿ ನಿಮ್ಮ ಹೆಸರಿಲ್ಲ ಅಂದರೆ ನೀವು ನಿರಾಶರಾಗೋ ಅವಶ್ಯಕತೆ ಇಲ್ಲ, ಸೆಕೆಂಡ್ ಲಿಸ್ಟ್ ವೇಟ್ ಮಾಡಿ. ಇಲ್ಲೂ ಇರಲಿಲ್ಲ ಅಂದರೆ ಥರ್ಡ್ ಲಿಸ್ಟು ಕೂಡ ವೇಟ್ ಮಾಡಬಹುದು. ಇಲ್ಲಿ ಬರುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸಾಕಷ್ಟು ವಿದ್ಯಾರ್ಥಿಗಳು ನಾನಾ ಕಾರಣಗಳಿಂದ ಹೋಗೋದಿಲ್ಲ. ಸೊ ಬಟ್ ಅವ್ರ ಸ್ಕೂಲ್, ಅವರ ಸಂಸ್ಥೆ ಖಾತೆಯಲ್ಲಿರ್ತಕ್ಕಂಥ ಹುದ್ದೆಗಳನ್ನು ಅವರು ದುಡ್ಡಿಗೆ ಕೊಟ್ಟಿರ್ತಾರೆ, ಅಲ್ಲಿ ಯಾವುದೇ ಅದನ್ನು ಥಿಂಕ್ ಮಾಡೋಂಗಿಲ್ಲ. ಸೊ ನಿಮ್ಮ ಮೊಬೈಲ್ ಮುಖಾಂತರ www.sschwl ಈ ಥರ ಇದೊಂದು ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿಕೊಂಡು ನೀವು ಇದನ್ನು ಅಲ್ಲಿ ನೀವು ನಿಮ್ಮ ಮೊಬೈಲಲ್ಲಿ ನೋಡ್ತಾ ಬರಬಹುದು. ಸೊ ಮತ್ತು ಇನ್ನೊಂದು ಏನಂದರೆ ನೀವು ಅದಕ್ಕಿಂತ ಬೇಡ ಅಂದರೆ ಸೀದಾ ಬ್ರೌಸರ್ ಕ್ರೋಮ್ಗೆ ಬನ್ನಿ. ಬ್ರೌಸರ್ ಏನಂತಾರೆ ಗೂಗಲ್ಗೆ ಬರ್ಬೋದು, ಅಥವಾ ನೀವು ಕ್ರೋಮ್ ಬಂದು ಕೂಡ ಸರ್ಚ್ ಮಾಡ್ಕೊಳ್ಳಿ. ಸೊ BEd ಸೆಲೆಕ್ಷನ್ 2024 ಲಿಸ್ಟ್ ಅಂತ ಸರ್ಚ್ ಮಾಡ್ಕೊಂಡಾಗ ಸೊ ಬರುತ್ತೆ. ಸೊ ಅದನ್ನು ಬಂದ ತಕ್ಷಣ ನೀವು ಈ ಥರ ನೋಡ್ಕೋಬೋದು. ಸೊ ಇಲ್ಲಿ
ಹೊರಡಿಸಿರುವಂಥದ್ದು ನೀವು ನೋಡ್ಬೋದು. ಸೊ ಸರ್ಕಾರನೇ ಒಂದು ವೆಬ್ಸೈಟ್ ಮುಖಾಂತರ ತಿಳಿಸಿಕೊಟ್ಟಿರುವಂಥದ್ದು. ಸೊ ಇಲ್ಲಿ ಆರ್ಟ್ ಸೆಲೆಕ್ಷನ್ ಲಿಸ್ಟ್ ಇದೆಯಲ್ಲ, ಸೊ ಇಲ್ಲಿ ಸೆಲೆಕ್ಷನ್ ಲಿಸ್ಟ್, ಸೊ ಸೈನ್ಸಲ್ಲಿ ಸೆಲೆಕ್ಷನ್ ಲಿಸ್ಟ್ ಕೂಡ ಇಲ್ಲಿ ಇರ್ತಕ್ಕಂಥ ನಿಮ್ಗೆ ತೋರಿಸ್ತಾ ಬರ್ತೀನಿ. ಆರ್ಟ್ ಸೆಲೆಕ್ಷನ್ ಲಿಸ್ಟ್ ಫಸ್ಟಲ್ಲಿ ಬರ್ತಾ ಇದೆ. ಸೊ ಸೈನ್ಸ್ ಸ್ಪೆಷಲ್ ಗ್ರೂಪ್ ಇದೆಯಲ್ಲ, ಸೊ ಇಲ್ಲಿ ಕೂಡ ನಿಮಗೆ PDF ಮುಖಾಂತರನೇ ಕೊಟ್ಟಿದ್ದಾರೆ. ಅಂದರೆ ಎಷ್ಟು ವಿದ್ಯಾರ್ಥಿ ಸೆಲೆಕ್ಟ್ ಆಗಿದ್ದಾರೆ ಅವ್ರ ಹೆಸರು ಎಲ್ಲರೂ ನೋಡ್ಬೋದು. ಆಲ್ ಓವರ್ ಕರ್ನಾಟಕದ ವಿದ್ಯಾರ್ಥಿಗಳು ಕೂಡ ನೀವು ನೋಡ್ಬೋದು. ಸೊ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ಕರ್ನಾಟಕ ಏನು ಶಿಕ್ಷಣ ಇಲಾಖೆ ಇದೆಯಲ್ಲ, ಸೊ ಇದು ಶಿಕ್ಷಣ ಇಲಾಖೆಯನ್ನು ಬಿಡುಗಡೆ ಮಾಡಿರುವಂಥದ್ದು ಏನಂದರೆ ಇಲ್ಲಿ ನೋಡ್ಬೋದು ನೀವು 2000 ಆಗಲೇ ಹೇಳಿದ್ನಲ್ಲ, ಆ್ಯಸ್ ಇಟ್ ಇಸ್ ಅದೇ ಇರ್ತಕ್ಕಂಥದ್ದು. 31/12/2000 ಒಳಗಡೆ ನೀವು ಚಾನಲನ್ನು ನಿಮ್ಮ ಅಡ್ಮಿಷನ್ ಫೀಸ್ ಅಂತ ಕಟ್ಟಿರುವಂಥ DDನ ಕೊಡಬೇಕು. ಸೊ ನೆಕ್ಸ್ಟ್ ಇಲ್ಲಿ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಸೊ ಕಟ್ ಆಫ್ ಲಿಸ್ಟ್ ಎಷ್ಟಿದೆ. ಸೊ ಸೈನ್ಸ್ ಬ್ಯಾಕ್ಗ್ರೌಂಡ್ ಅಂತ ಹಾಕಿರ್ತೀರ. ಸೊ ಆರ್ಟ್ಸ್ ಇದ್ದವರಿಗೆ ಕಟ್ ಆಫ್ ಲಿಸ್ಟ್ ಎಷ್ಟಿದೆ, ಸೈನ್ಸ್ ಇದ್ದವ್ರಿಗೆ ಇಲ್ಲಿನೂ ಕ್ಲಿಕ್ ಮಾಡಿಕೊಂಡು ನೋಡ್ಕೋಬೋದು. ಸೊ ಆರ್ಟ್ಸ್ ಕಟ್ ಆಫ್ ಲಿಸ್ಟನ್ನ ನೀವು ನೋಡ್ಬೋದು. ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಕ್ಲಿಯರ್ ಆಗಿದೆ. ಸೊ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಅಂತ ಇರ್ತಕ್ಕಂಥ ವಿದ್ಯಾರ್ಥಿಗಳು ಕಟ್ ಆಫ್ ಲಿಸ್ಟ್ ಕೂಡ ಇಲ್ಲಿದೆ. ಅಂದರೆ ಈ ಥರ ನಿಮ್ಮ PDF ಮುಖಾಂತರ ನೀವು ಬರುತ್ತೆ. ಸೊ ನಿಮ್ಮ ಹೆಸರನ್ನ ನೀವು ರಿಜಿಸ್ಟರ್ ನಂಬರ್ ಮಾಡಿದ್ರೆ ಆ ನಂಬರ್ ಮುಖಾಂತರ ನೀವು ಅಲ್ಲಿ ಸರ್ಚ್ ಮಾಡಿಕೊಂಡ್ರೆ ನಿಮ್ಗೆ ಆಟೋಮೆಟಿಕ್ಕಾಗಿ ಅದು ಬರುತ್ತೆ. ಸೊ ಇಲ್ಲಿ ಇನ್ನೊಂದು ನೋಡ್ಬೋದು. ಸೊ ಇಲ್ಲಿ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ, ಸೊ ಆರ್ಟ್ಸ್ ವಿದ್ಯಾರ್ಥಿ ಇದಾರಲ್ಲ, ಸೊ ಇವ್ರದ್ದು ಸೆಲೆಕ್ಷನ್ ಲಿಸ್ಟ್ ಏನಿದೆಯಲ್ಲ, ಸೊ ಎಷ್ಟರಲ್ಲಿ ನೀವು ನಿಂತೆ ಅಂತ ತಿಳ್ಕೊಂಡು ಕೂಡ ನೀವು ನೋಡ್ತಾ ಬರಬಹುದು. ಇಲ್ಲಿ ಬಂದಿರುವಂಥದ್ದು ಮತ್ತು ಇಲ್ಲಿ ಏನು ಇದೆಯಲ್ಲ, ಸೊ ಯಾವ್ಯಾವ ಕಾಸ್ಟಿಗೆ ಎಷ್ಟೆಷ್ಟು ನಿಂತಿದೆ ಅಂತ ತಿಳ್ಕೊಂಡು ಇವಾಗ ನಾವು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಸೊ ಬನ್ನಿ ನೋಡೋಣ. ಸೊ ನಿಮ್ಮ ಮೊಬೈಲಲ್ಲಿ ಮುಖಾಂತರ ಏನೇನೋ ಸರ್ಚ್ ಮಾಡಿ ನೋಡ್ತಿರ್ತೀರ. ಸೊ ದಯವಿಟ್ಟು ಈ ಥರದ ಮಾಹಿತಿಗಳನ್ನು ಸರ್ಚ್ ಮಾಡಿ ನೋಡ್ತಾ ಬನ್ನಿ. ಸೊ ಇಲ್ಲಿ ನೋಡ್ಬೋದು ನೀವು ಜನರಲ್ ರ್ಯಾಂಕ್ SC ST C1 2A 2B 3A 3B ಸೊ ರ್ಯಾಂಕ್ ಪಡೆದಂಥ ಅಭ್ಯರ್ಥಿಗಳು ಹೇಳಿದ್ದಾರೆ. ಸೊ ಒಂದೊಂದಾಗಿ ನೋಡ್ತಗೊಂಡು ಮೇಲ ಫಿಮೇಲ ಸೊ ಅದರ್ಸ್ ಅಂತ ಎಲ್ಲ ವಿದ್ಯಾರ್ಥಿಗಳು ಜನರಲಲ್ಲಿ ಫೈಟ್ ಮಾಡ್ತಕ್ಕಂಥದ್ದು ಕನ್ನಡ ಮೀಡಿಯಮ್ ಅಂತ ಅಪ್ಲಿಕ್ ಹಾಕಿರ್ತಿರಲ್ಲ ಅವರು. ಸೊ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಂದರೆ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಈ ಥರ ಇರ್ತಕ್ಕಂಥದ್ದು. ಸೊ ಎಷ್ಟಕ್ಕೆ ನಿಂತಿದೆ ಅಂತ ತಿಳ್ಕೊಂಡು ಅದು ನೋಡ್ತಾ ಬರೋಣ. ಸೊ GM ಜನರಲಲ್ಲಿ 81 ಮೇಲ್ ಅಂದರೆ ಮಹಿಳೆಯರಿಗೆ 81, ಅದು ಕೂಡ ಪುರುಷರಿಗೆ ಸೇಮ್ ಇರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಒನ್ ಇಲ್ಲಿ ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ನೋಡಿ, ಇಲ್ಲಿ ಜನರಲ್ಲೇ ಕಡಿಮೆ ಇದೆ, ಕನ್ನಡ ಮಾಧ್ಯಮ ಮೀಡಿಯಮೇ ಜಾಸ್ತಿ ಇದೆ, 85 89 ಇದೆ. ಸೊ ಜನರಲಲ್ಲಿ ಅಪ್ಲಿಕೇಶನ್ ಹಾಕಿರುವಂಥ ವಿದ್ಯಾರ್ಥಿಗಳು ಒಂದು ಲಕ್ಕಿ ಅಂತಲೇ ಹೇಳ್ಬೋದು. ಕೆಲವೊಂದು ಸರಿ 90 ಹೋಗಿ ನಿಂತಿರ್ತೈತಿ. ಬಟ್ ಇಲ್ಲಿ ಕನ್ನಡ ಮೀಡಿಯಮ್ ಅಂತ ಮೆನ್ಷನ್ ಮಾಡಿರುವಂಥ ಅಭ್ಯರ್ಥಿಗಳಿಗೆ ಕಮ್ಮಿ ಇರ್ತಕ್ಕಂಥದ್ದು. ಸೊ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇರ್ತಕ್ಕಂಥದ್ದು 72% ಮತ್ತು ಫಿಮೇಲ್ ಮೇಲೇ ಕಡಿಮೆ ಇದೆ ನೋಡಿ, 72 ಇದೆ, ಫಿಮೇಲ್ 78% ಇದೆ. ಸೊ ಇಲ್ಲಿ SC ವಿದ್ಯಾರ್ಥಿಗಳು ನೋಡ್ಬೋದು 77 ಇದೆ, 77 80 80 63 16. ಸೊ ಫಸ್ಟ್ ಮೇಲ್ ಸೆಕೆಂಡ್ ಫಿಮೇಲ್ ಅಂತಿದ್ದಾವೆ. ಸೊ ನೆಕ್ಸ್ಟ್ ST ವಿದ್ಯಾರ್ಥಿಗಳು 78 78 80 81 68 ಅಂತಿದೆ. ಹ್ಯಾಂಡಿಕ್ಯಾಪ್ಟ್ ವಿದ್ಯಾರ್ಥಿಗಳಿಗೆ 75. ಸೊ C1 ಆಗಿರ್ಬೋದು 2A ಆಗಿರ್ಬೋದು 77%, 77%, 80%, 80 64 75. 2B ಅವ್ರ ವಿದ್ಯಾರ್ಥಿಗಳು ಕೂಡ ನೋಡ್ಬೋದು 77 77 79 80 67 75. ಥರ್ಡ್ ಎ ಅಭ್ಯರ್ಥಿಗಳಿಗೆ 74 74 79 80 63 78 ಇರ್ತಕ್ಕಂಥದ್ದು. ಸೊ ಇನ್ನು ಕೊನೆಯದಾಗಿ ಬರ್ತಕ್ಕಂಥ ವರ್ಗ ಅದು ಥರ್ಡ್ ಬಿ ಅಭ್ಯರ್ಥಿಗಳಿಗೆ 79 79 80 81 64 66 ಅಂತ ಇರ್ತಕ್ಕಂಥದ್ದು. ಇಷ್ಟು ಕಟಾಪಲ್ಲಿ ಇಟ್ಟಿದ್ದಾರೆ. ಸೊ ನೀವು ವಿದ್ಯಾರ್ಥಿಗಳು ವಿಡಿಯೋ ನೋಡ್ತಾ ಇರುವಂಥ ನಿರಾಶರಾಗೋ ಅವಶ್ಯಕತೆ ಇಲ್ಲ. ಇದಕ್ಕಿಂತ ನಿಮ್ಮ ಸ್ಕೋರ್ ಕಡಿಮೆ ಇದ್ದರೆ ಇನ್ನೂ ಮೆರಿಟ್ ಲಿಸ್ಟ್ ಕಟಾಪ್ ಲಿಸ್ಟ್ ನೆಕ್ಸ್ಟ್ ಒನ್ ಬರುತ್ತೆ. ಸೊ ಇನ್ನು ವಿದ್ಯಾರ್ಥಿ ಸಾಕಷ್ಟು ಅಲ್ಲಿ ಸೆಲೆಕ್ಷನ್ ಹೋಗೋದಿಲ್ಲ. ಸೊ ಆವಾಗ ಬರುತ್ತೆ. ಸೊ ಇದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ದಯವಿಟ್ಟು ನಿಮ್ಮ ಮೊಬೈಲ್ ಮುಖಾಂತರ ನೀವು ಸರ್ಚ್ ಮಾಡ್ಕೊಳ್ಳಿ. ಇದರ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮೊಬೈಲ್ ಮುಖಾಂತರ ನೀವು ಪಡ್ಕೊಳ್ಳಿ. ಎಲ್ಲ ವಿದ್ಯಾರ್ಥಿಗಳು ಒಳ್ಳೆಯದಾಗಲಿ. ಮತ್ತು ಇನ್ನೊಂದು ಮತ್ತೇನಪ್ಪ ಅಂದರೆ ನಾನು ಕುಂತಿಲ್ಲ ಅಂತ ತಿಳ್ಕೊಂಡು ನೆಗ್ಲೆಕ್ಟ್ ಮಾಡೋಕೆ ಅಂದರೆ ಬೇಜಾರಾಗೋ ಅವಶ್ಯಕತೆ ಇಲ್ಲ. ಇನ್ನು ನೆಕ್ಸ್ಟ್ ಲಿಸ್ಟನ್ನು ಬಿಡ್ತಾರೆ ಮತ್ತು ಆ ಲಿಸ್ಟಲ್ಲಿ ಕೂಡ ನೀವು ಸೆಲೆಕ್ಷನ್ ಆಗ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೊನೆಯವರು ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.